ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ನೀಡ್ತಾ ಇದ್ದಂತಹ ಸಿಲಿಂಡರ್ಗಳ ಸಂಖ್ಯೆಯಲ್ಲಿ ಹೆಚ್ಚಳ ಮಾಡುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಪ್ರತಿನಿತ್ಯ 10,000 ಸಿಲಿಂಡರ್ ಪೂರೈಕೆಗೆ ಈಗ ತೀರ್ಮಾನವನ್ನ ಮಾಡಲಾಗಿದೆ. ರಾಜ್ಯ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆದರೆ ಬೇಕು ಅಂದ ಕೂಡಲೇ ಕಮರ್ಷಿಯಲ್ ಸಿಲಿಂಡರ್ ಸಿಗೋದಿಲ್ಲ. ಕಮರ್ಷಿಯಲ್ ಸಿಲಿಂಡರ್ ಬಳಸುವವರು ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯ. ಗೇಲ್ ಕಂಪನಿಯ ಜೊತೆ ನೋಂದಣಿ ಮಾಡುವುದು ಕಡ್ಡಾಯ ಮಾಡಲಾಗಿದೆ. ಗೇಲ್ ಅಂದ್ರೆ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ನೋಂದಣಿ ಮಾಡಿಕೊಳ್ಳದೆ ಇದ್ರೆ ಅವರಿಗೆ ಸಿಲಿಂಡರ್ ಸಿಗೋದಿಲ್ಲ. ಮುಂದಿನ ಶನಿವಾರದ ಒಳಗೆ ನೋಂದಣಿಯನ್ನ ಮಾಡಿಕೊಳ್ಳಲೇಬೇಕು. ಇದರಿಂದ ಯಾರು ಎಷ್ಟು ಸಿಲಿಂಡರ್ಗಳನ್ನ ಬಳಕೆ ಮಾಡ್ತಿದ್ದಾರೆ ಅನ್ನುವಂತಹ ನಿಖರ ಮಾಹಿತಿ ಸರ್ಕಾರಕ್ಕೆ ಲಭ್ಯ ಆಗುತ್ತೆ. ನೋಂದಣಿ ಕಡ್ಡಾಯದ ಬಗ್ಗೆ ಮಹತ್ವದ ಸಭೆಯ ಬಳಿಕ ಸಚಿವ ಕೆಎಚ್ ಮುನಿಯಪ್ಪ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಿಲಿಂಡರ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಸಂಬಂಧಪಟ್ಟ ಹಾಗೆ ಆತಂಕ ಇನ್ನೂ ಮುಂದುವರೆದಿದೆ. ಹೋಟೆಲ್ ಮಾಲೀಕರು ಪರ್ಯಾಯ ವ್ಯವಸ್ಥೆಯ ಮೊರೆ ಹೋಗಿದ್ದಾರೆ. ಆದರೂ ಕೂಡ ಸಮಸ್ಯೆ ಸರಿ ಹೋಗ್ತಾ ಇಲ್ಲ. ಉದ್ಯಮವನ್ನ ತಮ್ಮ ಹತೋಟಿಗೆ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಮಧ್ಯೆ ಹೆಚ್ಚಿನ ಸಿಲಿಂಡರ್ಗಳ ಪೂರೈಕೆ ಆಗಬೇಕು ಅನ್ನುವಂತಹ ಮನವಿಯನ್ನ ಹೋಟೆಲ್ ಮಾಲೀಕರು ಸರ್ಕಾರದ ಮುಂದಿಟ್ಟಿದ್ರು. ಈಗ ಸರ್ಕಾರವೂ ಕೂಡ ತಕ್ಕ ಮಟ್ಟಿಗೆ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಹೆಚ್ಚಳ ಮಾಡುವುದಕ್ಕೆ ನಿರ್ಧಾರವನ್ನ ಮಾಡಿದೆ. ಅದೇ ಬಹಳ ಸ್ಪಷ್ಟವಾಗಿ ಹೇಳಿದೆ, ಗೇಲ್ ಕಂಪನಿಯ ಜೊತೆ ನೋಂದಣಿ ಮಾಡಿಕೊಳ್ಬೇಕು. ಈ ನೋಂದಣಿ ಯಾಕೆ ಅಂತಂದ್ರೆ ಯಾರು ಎಷ್ಟು ಸಿಲಿಂಡರ್ಗಳನ್ನ ಬಳಕೆ ಮಾಡ್ತಿದ್ದಾರೆ ಅನ್ನುವಂತಹ ಟ್ರ್ಯಾಕ್ ರೆಕಾರ್ಡ್ ಅನ್ನ ಸರ್ಕಾರ ಇಟ್ಕೊಳ್ಳೋದಕ್ಕೆ, ಅದನ್ನ ಕಂಪ್ಲೀಟ್ ಆಗಿ ಮಾನಿಟರ್ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ಶನಿವಾರದ ಒಳಗೆ ಎಲ್ಲರೂ ರಿಜಿಸ್ಟರ್ನ ಮಾಡಿಕೊಳ್ಬೇಕು ಅಂತ ಹೇಳಿ ಮಹತ್ವದ ಸಭೆಯ ಬಳಿಕ, ಗ್ಯಾಸ್ ಕಂಪನಿಗಳ ಜೊತೆಗಿನ ಮಹತ್ವದ ಸಭೆಯ ಬಳಿಕ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸೂಚಿಸಿದ್ದಾರೆ. ಈಗ ನಾವು ಮೊದಲನೇದಾಗಿ ಇಂಥ ಕ್ರೈಸಿಸ್ ಅಲ್ಲಿ ಅಟ್ಲೀಸ್ಟ್ ಕಮರ್ಷಿಯಲ್ ಸಿಲಿಂಡರ್ಸ್ ಕೊಡೋಕೆ 20% ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಎರಡನೇದು, ಈಗ ಕನಿಷ್ಠ 50% ಕೊಟ್ಟರೆ ಮಾತ್ರ ಹೋಟೆಲ್ ನಡೆಯೋಕ್ಕಾಗುತ್ತೆ, ಅಲ್ಲದೆ ಅವ್ರಿಗೆ ಕಷ್ಟ ಆಗ್ತದೆ ಅನ್ನೋದನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡೋಣ. ಮೂರನೇ ವಿಷಯ, ಈಗ ಯಾವ ರೀತಿ ಹಂಚಿಕೆ ಮಾಡಿಕೊಳ್ಬೇಕಂದ್ರೆ, ಈಗ ಕೊಟ್ಟಿರೋದ್ರಲ್ಲಿ ನಾವು ಸುಮಾರು 10,000 ಸಿಲಿಂಡರ್ನ ಪ್ರತಿದಿನ ಕಮರ್ಷಿಯಲ್ಗೆ ಕೊಡ್ತಾರೆ. 20% ಅಂದ್ರೆ ಅವರು ಸುಮಾರು ಎಲ್ಲಾ ಸೇರಿ 45,000 ಸಿಲಿಂಡರ್ ಉಪಯೋಗಿಸ್ತಾರೆ. ಅದರಲ್ಲಿ ನಾವು ಈಗ 10,000 ಸಿಲಿಂಡರ್ ಇವ್ರಿಗೆ ಕೊಡ್ತೀವಿ. ಜೊತೆಗೆ 2,500 ಇಂದ 3,000 ಸಿಲಿಂಡರ್ನ ಆಟೋ ಗ್ಯಾಸ್ ಕೊಡ್ತಾ ಇದೀವಿ. ಬೇರೆ ಬೇರೆ ಐಟಮ್ ಸೇರಿ ಸುಮಾರು 15,000 ಇಂದ 16,000 ನಾವು ಕಮರ್ಷಿಯಲ್ಗೆ ಕೊಡ್ತಾ ಇದೀವಿ. ನೇರವಾಗಿ ಹೋಟೆಲ್ ಇಂಡಸ್ಟ್ರಿ ಮತ್ತು ಬೇರೆ ಒಂದು 3-4 ಐಟಮ್ ಇದೆ, ಅವರಿಗೆ ನಾವು 10,000 ನೋಡಿ. ರೆಸ್ಟೋರೆಂಟ್ಸ್, ಡಾಬಾಸ್, ಹೋಟೆಲ್ಸ್, ಇಂಡಸ್ಟ್ರಿಯಲ್ ಕ್ಯಾಂಟೀನ್ಸ್, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಇಂದಿರಾ ಕ್ಯಾಂಟೀನ್, ಕಮ್ಯುನಿಟಿ ಕಿಚನ್ಸ್, ಪಿಜಿಸ್, ಕಾರ್ಪೊರೇಟ್ ಕ್ಯಾಂಟೀನ್ಸ್, ಸ್ಪೋರ್ಟ್ಸ್, ಹೋಟೆಲ್ಸ್, ಆಲ್ ಫೆಸಿಲಿಟೀಸ್ಗೆ 10,000 ಸಿಲಿಂಡರ್ನ ಕೊಡ್ತಾರೆ. ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಅಗ್ರಿಕಲ್ಚರ್ ಅಂಡ್ ಅಲೈಡ್ ಸೆಕ್ಟರ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಫಿಶರೀಸ್, ಜಿಯೋಲಾಜಿಕಲ್ ಪಾರ್ಕ್, ಪೌಲ್ಟ್ರಿ ಅಂಡ್ ಸರ್ವಿಸ್, ಸಿರಿಕಲ್ಚರ್, ಹ್ಯಾಚರಿ ಇಂಡಸ್ಟ್ರಿ, ಇದಕ್ಕೆ ಒಂದು 500 ಸಿಲಿಂಡರ್ ಕೊಡ್ತಾರೆ. ಅದಾದ್ರೂ ಬೇರೆ ಪ್ರಯಾರಿಟಿ ಯಾವುದೋ ಒಂದು ಕಾರ್ಯಕ್ರಮ ಬರ್ತದೆ, ಒಂದು ಫಂಕ್ಷನ್ ಬರ್ತದೆ, ಇಂಥವು ಎಕ್ಸ್ಟ್ರಾರ್ಡಿನರಿಗೆ ಅವರು 205 ಸಿಲಿಂಡರ್ ಟೋಟಲ್ 3 ಕಂಪನಿಯಿಂದ ಇಟ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಇವರು ಅರ್ಜಿ ಹಾಕೋಬೇಕಾಗುತ್ತೆ. ಅವೆಲ್ಲಕ್ಕಿಂತ ಮುಖ್ಯವಾಗಿ ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಮಾಡಿದೆ. ಗೇಲ್ ಕಂಪನಿ ಇದೆಯಲ್ಲ, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ, ಅಲ್ಲಿಗೆ ನೋಂದಾವಣಿ ಮಾಡಬೇಕು. 1 ವಾರದೊಳಗಡೆ ಯಾರು ಈ BPL, IOC, HPCL ಉಪಯೋಗಿಸುವಂತವರೆಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡಬೇಕು. ಬಟ್ ಅವರ ಅಧ್ಯಕ್ಷರಿದ್ದಾರೆ, ಅವರಿಗೆ ಇದನ್ನ ನಾವು ಸಲಹೆಯನ್ನು ಮಾಡಿದ್ದೀವಿ. ಇದನ್ನ ಕಾನೂನು ಕೇಂದ್ರ ಸರ್ಕಾರ ಹೇಳಿದೆ. ನಮಗೆ ರಿಜಿಸ್ಟರ್ ಯಾರಿದ್ದಾರೆ ಅಂತ ಗೊತ್ತಾಗದಿದ್ರೆ ಸಿಲಿಂಡರ್ ಯಾರು ತಗೊಂಡು ಹೋಗ್ತಾರೆ, ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಯಾರೋ ಬಂದು ಆ ಸಿಲಿಂಡರ್ ತಗೊಳ್ತಾರೆ, ಬ್ಲಾಕ್ ಮಾರ್ಕೆಟ್ಗೆ ಹೋಗ್ತದೆ. ಇಂಥವನ್ನೆಲ್ಲ ತಡಿಬೇಕಾದ್ರೆ ನಾವು ಗೇಲ್ ಅಥಾರಿಟಿ ಆಫ್ ಇಂಡಿಯಾನಲ್ಲಿ 1 ವಾರ ಟೈಮ್ ಇದೆ. ಅದು ಇವತ್ತೇ ಮಾಡಬೇಕಂತ ಕೇಂದ್ರ ಸರ್ಕಾರ ಇದೆ. ರಾಜ್ಯ ಸರ್ಕಾರ ಅದನ್ನ ಒಂದೇ ದಿನದಲ್ಲಿ ಮಾಡೋಕ್ಕಾಗಲ್ಲ.
ಅದಕ್ಕೆ ಅವ್ರಿಗೆ ಮನವಿ ಮಾಡ್ತಾ ಇದ್ವಿ, 1 ವಾರದೊಳಗಡೆ ಎಲ್ಲ ಕಮರ್ಷಿಯಲ್ ಉಪಯೋಗಿಸುವಂತವರು ಆ ಸಂಸ್ಥೆಗಳಲ್ಲೂ ಹೋಟೆಲ್ ಮೇಜರ್ ಆಗಿ ಇವರು ಗೈಲ್ ಕಂಪನಿಯಲ್ಲಿ ರಿಜಿಸ್ಟರ್ ಮಾಡಿದ್ರು. ಉದ್ದೇಶ ಏನಂದ್ರೆ ಮುಂದಿನ ದಿನಗಳಲ್ಲಿ ಗೈಲು ಕೂಡ ಹೆಚ್ಚಿನ ರೀತಿಯಲ್ಲಿ ಸಪ್ಲೈ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಳ್ತಾರೆ. ಈಗ ಎಲ್ಲಿ ಗೈಲ್ದು ಪೈಪ್ ಲೈನ್ ಹೋಗಿದೆ ಅದರ ಪಕ್ಕದಲ್ಲಿ ಕೂಡ ಕೊಡಕ್ಕೆ ಅವಕಾಶ ಆಗ್ತದೆ. ಜೊತೆಗೆ ನಮಗೆ ದಾಖಲೆ ಇಲ್ದಿರಿದ್ರೆ ಮತ್ತೆ ಕೊಡೋದಕ್ಕಾಗಲ್ಲ. ಬ್ಲಾಕ್ ಮಾರ್ಕೆಟ್ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ನಿರ್ಣಯವನ್ನು ಮಾಡಿದೆ. ಅದನ್ನು ನಾವು ಒಪ್ಕೋಬೇಕಾಗ್ತದೆ. 1 ವಾರದೊಳಗಡೆ ಯಾರು ಕಮರ್ಷಿಯಲ್ ಸಿಲಿಂಡರ್ ಉಪಯೋಗಿಸ್ತೀರಿ ಅವರೆಲ್ಲರೂ ಕೂಡ ರಿಜಿಸ್ಟರ್ ಮಾಡಬೇಕನ್ನೋದು ಒಂದು ತೀರ್ಮಾನ ಆಗಿದೆ. ಇದನ್ನು ಮಾಡಲೇಬೇಕಾಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.